ಅವರು ಯಾರ್ಯಾರೆಲ್ಲ ಸಾವರ್ಕರ್ ವಿರೋಧ ಮಾಡ್ತಾರೋ ಅವರೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಸಾವರ್ಕರ್ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಸಾವರ್ಕರ್ ಅಂದ್ರೆ ಒಂದು ಹೆಸರಲ್ಲ. ಸಾವರ್ಕರ್ ಅಂದ್ರೆ ಭಾವನೆ. ಸಾವರ್ಕರ್ ಅಂದ್ರೆ ತಪಸ್ಸು. ಸಾವರ್ಕರ್ ಅಂದ್ರೆ ತೇಜ. ಸಾವರ್ಕರ್ ಅಂದ್ರೆ ತೀಕ್ಷ್ಣತೆ. ಸಾವರ್ಕರ್ ಅಂದ್ರೆ ತ್ಯಾಗ. ಸಾವರ್ಕರ್ ಅಂದ್ರೆ ಸ್ವತಂತ್ರ. ಸಾವರ್ಕರ್ ಅಂದ್ರೆ ಸ್ವಾಭಿಮಾನ. ಸಾವರ್ಕರ್ ಅಂದ್ರೆ ರಾಷ್ಟ್ರಭಕ್ತಿ. ಸಾವರ್ಕರ್ ಅಂದ್ರೆ ರಾಷ್ಟ್ರ ಪ್ರೇಮ. ಸಾವರ್ಕರ್ ಅಂದ್ರೆ ದೇಶಭಕ್ತಿ. ಸಾವರ್ಕರ್ ಅಂದ್ರೆ ದೇಶ ಪ್ರೇಮ. ಸಾವರ್ಕರ್ ಅಂದ್ರೆ ಹಿಂದೂ ಧರ್ಮ. ಸಾವರ್ಕರ್ ಅಂದ್ರೆ ಹಿಂದುತ್ವ ನಿಷ್ಠತೆ. ಸಾವರ್ಕರ್ ಹೇಳಿದಂತ ಒಂದೊಂದು ಮಾತುಗಳು ನಮಗೆ ಭಗವತ್ತುಪದೇಶ ಇದ್ದಾಗೆ. ಸಾವರ್ಕರ್ ಅವರ ಒಂದೊಂದು ಕೃತಿಗಳು ಸತ್ಯಾಸತ್ಯತೆಯನ್ನ ರಾಮಬಾಣದಂತೆ ಎದೆಗೆ ನಾಟುವಂತ ಸರ್ವಶ್ರೇಷ್ಠ ಭಗವತ್ತುಪದೇಶ. ಸಾವರ್ಕರ್ ಯಾರು ಅಂತ ಕೇಳಿದ್ರೆ ಶ್ರೀಮಂತರಾದಂತ ಆಗಾ ಖಾನ್ನ ಪ್ಯಾಲೇಸ್ ನಲ್ಲೋ ಅಥವಾ ಯಾವುದೋ ಇನ್ನೊಂದು ಶ್ರೀಮಂತರ ಜೈಲ್ನಲ್ಲಿ ಕೂತ್ಕೊಂಡು ಸಮಯ ಕಳೆದಂತವರಲ್ಲ. ಸಾವರ್ಕರ್ ಯಾರು ಅಂದ್ರೆ ಕಾಲ ಪಾನೀಯ ಕತ್ತಲು ಕೋಣೆಯಲ್ಲೂ ಕೂಡ ಸ್ವತಂತ್ರದ ದಾಸ್ಯದ ಬಿಡುಗನ್ನ ಕಂಡಂತ, ಬಿಡುಗಿನ ಬೆಳಕನ್ನ ಕಂಡಂತ, ಸಹಸ್ರ ಸೂರ್ಯ ತೇಜದೆ ಹೊಳೆಯುವಂತ ಕಿರಣ ಸಾವರ್ಕರ್.